ಸರ್ ನೀವು ಟೀಚರ್ಸ್ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದ್ರಿ, ಜಸ್ಟ್ ಕಿಂಡರ್ ಗಾರ್ಟನ್ನ ಯಾವ ಟೀಚರ್ಸ್ ಉಳಿಸ್ಕೊಂತೀರಾ? ಕಿಂಡರ್ ಗಾರ್ಟನ್ ಉಳಿಸ್ಕೊಂತೀರಾ, ಮಿಡ್ಲ್ ಸ್ಕೂಲ್ ಉಳಿಸ್ಕೊಂತೀರಾ, ಅಥವಾ ಹೈಸ್ಕೂಲ್ ಉಳಿಸ್ಕೊಂತೀರಾ, ಕಾಲೇಜ್ ಟೀಚರ್ಸ್ ಉಳಿಸ್ಕೊಂತೀರಾ, ಅಥವಾ ಇದು BTech ಇಂಜಿನಿಯರ್ಸ್ ಪ್ರೊಫೆಸರ್ಸ್ನ ಅವ್ರನ್ನ ಉಳಿಸ್ಕೊಂತೀರಾ, MBBS ಅವ್ರನ್ನ ಉಳಿಸ್ಕೊಂತೀರಾ? ನೋಡಿ, ಪ್ರೈಮರಿ ಸ್ಕೂಲ್ವರೆಗೆ ಖಂಡಿತ ಉಳಿಸ್ತಾರೆ. ಎಲ್ಲಿವರೆಗೆ ಒಂದು ಬೇಸಿಕ್ ಟಚ್ ಬೇಕಿರುತ್ತೋ, ಸ್ಪರ್ಶ, ಅಲ್ಲಿವರೆಗೆ ಖಂಡಿತ ಎಲ್ಲರೂ ಉಳಿತಾರೆ. ಅದಾದಮೇಲೆ ನನಗನ್ನಿಸುತ್ತೆ ಸ್ವಲ್ಪ ಡೌನ್ ಸೈಜಿಂಗ್ ಆಗ್ತಾರೆ ಅಂತ ಅನಿಸುತ್ತೆ, ಕಡಿಮೆ ಆಗ್ತಾರೆ ನಂಬರ್. ಈ ಜ್ಞಾನ ನಮ್ಮಲ್ಲಿ ನಾವು ಕಲಿತಿದ್ದ ಕಾಲದಲ್ಲಿ ಜ್ಞಾನ ಅನ್ನೋ ಮಾರ್ಗ ಇತ್ತಲ್ಲ, ಪುಸ್ತಕ ಕಲಿಯೋದಾಗಿತ್ತು, ಆ ಮಾರ್ಗ ಹೋಗುತ್ತೆ. ಇವಾಗ ಎಕ್ಸಸೈಸ್, ಪ್ರಾಯೋಗಿಕ ಮಾರ್ಗ, ಇನ್ಮೇಲೆ ಶಿಕ್ಷಣ, ಅದು ಆ ಮಾರ್ಗ ಬರುತ್ತೆ. ಟೀಚರ್ ಅನ್ನೋ ಶಬ್ದನೇ ಹೋಗುತ್ತೆ ರೀ ಬೇಸಿಕಲಿ. ಅಲ್ಲ ಅಂದರೆ ದೇ ವಿಲ್ ಬಿ ಫೆಸಿಲಿಟೇಟರ್ ಅಷ್ಟೇ. ಜ್ಞಾನಕ್ಕೆ ಅಂದರೆ ಅವರು ಏನನ್ನ ಹೇಳಿಕೊಡ್ತಾ ಇದ್ರು ಅದನ್ನು ಹೇಳಿಕೊಡುವುದಕ್ಕೆ ಟೂಲ್ಗಳು ಬರ್ತವೆ. ಟೀಚರ್ ಅನ್ನೋರು ಅದನ್ನ ಕೂತ್ಕೊಂಡು ಫೆಸಿಲಿಟೇಟ್ ಮಾಡ್ತಾರೆ. ಎಂಪತಿ ಸಿಂಪತಿ ಇರ್ತಾವೆ ಹುಡುಗರಿಗೆ. ಟೀಚರ್ಸ್ ಹೇಳ್ಕೊಡೋದೇ ಬೇರೆ, ಅವ್ರನ್ನ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ನಿಮ್ದು ಏನಾದರೂ ಹೋದ್ರೆ ನಿಮ್ಮ ಸಿಂಪತಿಯಿಂದ ಎಂಪತಿಯಿಂದ ಹೇಳ್ಕೊಡ್ತಾರೆ. ಇಲ್ಲ, ಖಂಡಿತ ಇಲ್ಲ. ಅದೇ ಹೇಳಿದ್ದು, ಅದಕ್ಕೋಸ್ಕರನೇ ಮನುಷ್ಯರು ಬೇಕಿರೋದು. ಅದಕ್ಕೋಸ್ಕರನೇ ಒಂದು 100 ಜನ ಇಷ್ಟು ನಾವು ಅದೇನೋ 15 ಜನಕ್ಕೊಬ್ರು ಏನೋ ಶಿಕ್ಷಕರು ಇರಬೇಕು ಅಂತ 1:15 ರೇಷಿಯೋ ಅಂತ ಇತ್ತು. ಅದು ಶಿಕ್ಷಣ ತಜ್ಞರು ಹೇಳಬೇಕು ಅಂತ ನಾನು ಸಪ್ಲಿಮೆಂಟ್ ಮಾಡ್ತೇನೆ. ಏನು ಅಂತಂದರೆ, ಈಗ ಎ ಟೀಚರ್ ವಿಲ್ ನಾಟ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಟೀಚರ್. ಎ ಟೀಚರ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಟೀಚರ್ ಹೂ ಹ್ಯಾಸ್ ದ ಟೆಕ್ನಾಲಜಿ ವಿತ್ ಹಿಮ್ ಅಂತ. ಕಲ್ತಂಥವನು ಟೆಕ್ನಾಲಜಿ ಜೊತೆಗೆ ಹೋಗುವಂಥವನನ್ನು ಅಲ್ಲಿ ತೊಗೊಂಡು ಬರ್ತಾ ಇದ್ದೇವೆ. ಎಸ್, ನೀವು ಹೇಳಿದ್ರಿ ಎಂಪತಿ ಅನ್ನೋದು ಬೇಕೇ ಬೇಕು. ಒಂದು ಕಾದಂಬರಿ ವಸ್ತು ಆಗಿರ್ತಿತ್ತು. ಹೌದು. ಆಮೇಲೆ ಎಲ್ಲ ಇವತ್ತು ನನ್ನ ಮಗ ಅಮೆರಿಕದಲ್ಲಿ ಬಂದ, ಅಲ್ಲಿ ಆಟೋಮೇಟ್ ಆಗಿಲ್ಲ ಟೀಚಿಂಗ್. ಪ್ರೊಫೆಸರೇ ಬಂದು ಪಾಠ ಮಾಡಿದ್ರು ಅವನಿಗೆ. ಹಿ ಡಿಡ್ ಇಸ್ MS ಕಂಪ್ಯೂಟರ್ ಸೈನ್ಸ್ ದರ್. ಐ ವೆಂಟ್ ಆನ್ ಆಸ್ಕಿಂಗ್ ಹಿಮ್, ಎನಿ ರೋಬೋಟ್ ಈಸ್ ಟೀಚಿಂಗ್ ಯು, ಎನಿ ರೋಬೋ ಹ್ಯೂಮನಾಯ್ಡ್ ಈಸ್ ಇನ್ ಫ್ರಂಟ್ ಆಫ್ ಯು ಅಂತ. ಇಲ್ಲ ಅಂದ ಅವನು. ದ ಟೀಚರ್ ಕಮ್ಸ್ ಟು ದ ಕ್ಲಾಸ್, ಹಿ ಸೇಸ್ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವಾಗ ಹೋಗ್ತಾರೆ, ಪಾಠ ಮಾಡಿದ್ದಾರೆ ಅಂತಂದರೆ ಮುಂದುವರೆದ ದೇಶಗಳಲ್ಲೂ ಸಹ ಇವತ್ತಿಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕ ಕಣ್ಣೆದುರಿಗೆ ಇದ್ದಾನೆ. ಹಾಗಾಗಿ ಸದ್ಯಕ್ಕೆ ಭಯ ಬೇಡ. ನಾರ್ಡಿಕ್ ದೇಶಗಳಲ್ಲಿ ಕಂಪ್ಲೀಟ್ ಅಪೋಸಿಷನ್ ಇದೆ. ನಾರ್ಡಿಕ್ ದೇಶಗಳಲ್ಲಿ ಬೇರೆ ಥರ AI ಅಪೋಸಿಷನ್ ಇದೆ. ಈಗ ಎಲ್ಲಿ ನಿಮಗೆ ಫರ್ನೇಸ್ನಲ್ಲಿ ನೀವು ಹೋಗ್ಲಿಕ್ಕಾಗಲ್ಲ. ಯು ಕೆ ನಾಟ್ ಪುಟ್ ಯುವರ್ ಹ್ಯಾಂಡ್ ಆ್ಯಂಡ್ ಪ್ಲಕ್ ಒನ್ ಮೆಟೀರಿಯಲ್ ವಿಚ್ ಇಸ್ ಆಲ್ರೆಡಿ ಇನ್ ದ ಮೋಲ್ಟನ್ ಸ್ಟೇಟ್, ಸೆಂಡ್ ದ ರೋಬೋ ದೇರ್. ಇದಕ್ಕೆ ಗಾಂಧೀಜಿ ಬೇಕು ಅಂತ ಹೇಳೋದು. ಎಲ್ಲಿ ಮನುಷ್ಯ ತನ್ನ ಕೆಲಸವನ್ನು ತನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಮನುಷ್ಯ ಮಾಡ್ಕೋಬೇಕು, ಅಲ್ಲಿ ಯಂತ್ರ ಕಳಿಸ್ಬೇಡಿ ಅಂತ. ಎಲ್ಲದನ್ನೂ ಬೆಂಗಳೂರಿಗೆ ತರಬೇಡಿ, ದಾವಣಗೆರೆಯಲ್ಲಿ ಅಷ್ಟು ಬಿಡಿ, ಗುಲ್ಬರ್ಗಾದಲ್ಲಿ ಒಂದಿಷ್ಟು ಬಿಡಿ, ಹರಪನಹಳ್ಳಿಲಿ ಒಂದಿಷ್ಟು ಬಿಡಿ, ಗಂಗಾವತಿಲಿ ಒಂದಿಷ್ಟು ಬಿಡಿ. ಡಿಸೆಂಟ್ರಲೈಸ್ ರಿಸೋರ್ಸಸ್ ಅಲ್ಲಿಯೇ ಇರಲಿ. ಎಲ್ಲರೂ ಇಲ್ಲಿಗೆ ಬಂದಾಗ ನೀರಿನ ಕೊರತೆ,